ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನೀಸ್ ಫ್ಯಾಮಿಲಿಗೆ ಸ್ವಾಗತ. ನಾವೆಲ್ಲ ಈಗ ಕ್ರಿಸ್ಮಸ್ ತಯಾರಿಯಲ್ಲಿದ್ದೇವೆ. ಎಲ್ಲ ಕಡೆ ಕ್ರಿಸ್ಮಸ್ನ ತಯಾರಿ ನಡೀತಾ ಇದೆ. ಒಂದು ಕಡೆ ಸ್ವೀಟ್ಸ್ ಮಾಡೋ ತಯಾರಿ, ಇನ್ನೊಂದು ಕಡೆ ಗೋಧಲ್ಲಿ ಕೆಲಸ ಆಗ್ತಾ ಉಂಟು. ಎಲ್ಲವೂ ಇನ್ನೂ ಆಗಬೇಕಾಗಿದೆ, ಇನ್ನು ಸ್ವಲ್ಪ ದಿನ ಬಾಕಿ ಇರೋದು. ನಾವಿವತ್ತು ಅದರ ಒಂದು ಕ್ರಿಸ್ಮಸ್ ತಿಂಡಿಯಾದ ಕಿಡಿಯವನ್ನು ಮಾಡ್ತಾ ಇದ್ದೇವೆ. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೊಂದು ಸ್ಟೀಲ್ನ ಒಂದು ಡಿಶಲ್ಲಿ ನಾನು 3 ಕಪ್ನಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೇನೆ. ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ರವೆ, ಬಾಂಬೆ ರವೆ ಇದೆಲ್ಲ, ಬಾಂಬೆ ಸಜ್ಜಿಗೆ, ಅದನ್ನು ಸೇರಿಸ್ತಾ ಇದ್ದೇನೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಒಂದು ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ತಾ ಇದ್ದೇನೆ. ನಾನು ಸಕ್ಕರೆ ಬೇಕಾದರೆ ಹಾಕ್ಬೋದು, ಇಲ್ಲದ್ರೆ ಕೊನೆಗೆ ಅದರ ಸಕ್ಕರೆ ಪಾಕವನ್ನು ಹಾಕಲಿಕ್ಕೆ ಇದಕ್ಕೆ. ಆದರೆ ಇದು ಸ್ವಲ್ಪ ಇದನ್ನು ತಯಾರಿಸುವಾಗ ಸ್ವಲ್ಪ ಸಕ್ಕರೆಯನ್ನು ಸೇರಿಸಿದರೆ ತುಂಬ ಟೇಸ್ಟ್ ಆಗ್ತದೆ. ಆದ ಕಾರಣ ನಾನು ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ತಾ ಇದ್ದೇನೆ. ಪುಡಿ ಸಕ್ಕರೆಯನ್ನು ಹಾಕುವುದು ಒಳ್ಳೆಯದು. ನಾನು ಮಿಕ್ಸಿಯಲ್ಲಿ ಪುಡಿ ಮಾಡಿ ಇಟ್ಟುಕೊಂಡಿದ್ದೆ. ಮೊದಲಿಗೆ ಹಿಟ್ಟನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿಕೊಂಡ ನಂತರ 1 ಗ್ಲಾಸ್ನಷ್ಟು ತೆಂಗಿನ ಹಾಲನ್ನು ಸ್ವಲ್ಪ ಸ್ವಲ್ಪವೇ ಸೇರಿಸಿ ಚೆನ್ನಾಗಿ ಇದನ್ನು ಈ ಥರ ಮಿಕ್ಸ್ ಮಾಡೋದು. ನಾನು 1 ಗ್ಲಾಸ್ನಷ್ಟು ದಪ್ಪ ಹಾಲನ್ನೇ ತಗೊಂಡಿದ್ದೇನೆ. 1 ಗ್ಲಾಸ್ ತೆಂಗಿನ ದಪ್ಪ ಹಾಲು ಸ್ವಲ್ಪ ಸ್ವಲ್ಪವೇ ಸೇರಿಸಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಚೆನ್ನಾಗಿ ನಾದುವುದು. ಮೂರು ಕಪ್ನಷ್ಟು ಮೈದಾ ಹಿಟ್ಟಿಗೆ 1 ಗ್ಲಾಸ್ ಹಾಲು ಕರೆಕ್ಟಾಗಿ ಬರ್ತದೆ, ಅಷ್ಟು ಸಾಕಾಗುವುದು. ನಾನು ಮಾಡುವ ಅಳತೆಗೆ ಮಾಡಿದರೆ ಕರೆಕ್ಟಾಗಿ ಬರ್ತದೆ ಕಿಡಿಯೋ. ಈಗ ತುಂಬ ವರ್ಷ ಆಯಿತು ಇದೇ ರೀತಿ ಮಾಡ್ತಾ ಇದ್ದೇನೆ. ತುಂಬ ಸೇಲ್ ಕೂಡ ಮಾಡ್ತಿದ್ದೆ ಈ ವರ್ಷ. ನನ್ನ ಶೋಲ್ಡರ್ ಸರಿ ಇಲ್ಲದ ಕಾರಣ ನಾನು ಸೇಲ್ ಮಾಡಲಿಕ್ಕೆ ಹೋಗುವುದಿಲ್ಲ. ನಮಗೆ ಬೇಕಾದಷ್ಟನ್ನು ಮಾತ್ರ ಮಾಡ್ತಾ ಇದ್ದೇನೆ. ಈ ಅಳತೆಗೆ ಮಾಡಿದರೆ ಕರೆಕ್ಟಾಗಿ ಬರ್ತದೆ. ಈಗ ಹಿಟ್ಟು ಕಲಸಿ ರೆಡಿ ಆಯಿತು. ನಂತರ ಒಂದು ಪ್ಲೇಟಿಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಈ ಥರ ಸಿಂಪಡಿಸಿದರೆ ಒಳ್ಳೆಯದು. ಅದು ಒಂದಕ್ಕೊಂದು ಅಂಟುವುದಕ್ಕೋಸ್ಕರ, ಅದು ತೆಗಿಲಿಕ್ಕೆ ಸುಲಭ ಆಗ್ತದೆ. ಆದ ಕಾರಣ ಇದಕ್ಕೋಸ್ಕರ ಈ ಪ್ಲೇಟಲ್ಲಿ ಸ್ವಲ್ಪ ನಾನು ಸಿಂಪಡಿಸ್ತಾ ಇದ್ದೇನೆ. ನಂತರ ಈ ಥರದ ಒಂದು ಬಾಚಣಿಗೆಯಲ್ಲಿ ಒಂದು ಸಣ್ಣ ಗುಳ್ಳೆಯನ್ನು ತೆಗೆದುಕೊಂಡು ಈ ಥರ ಇದನ್ನು ಮಾಡೋದು. ನಂತರ ಇದರ ಮಾಡಿದರೆ ಇದು ಬಿಡುವುದಿಲ್ಲ, ಇಲ್ಲದಿದ್ದರೆ ಎಣ್ಣೆಯಲ್ಲಿ ಬಿಡುವಾಗ ಅದು ಓಪನ್ ಆಗ್ತದೆ. ನಾನು ಮಾಡುವ ರೀತಿಯಲ್ಲೇ ಮಾಡಿದರೆ ಕರೆಕ್ಟಾಗಿ ಬರ್ತದೆ. ನಾನು ಈ ಸ್ವೀಟ್ ಮಾಡೋದಕ್ಕೋಸ್ಕರ ಸ್ವಲ್ಪ ಬಾಚಣಿಗೆಯನ್ನು ತಂದಿಟ್ಟಿದ್ದೇನೆ. ಸ್ವಲ್ಪ ದೂರ ಹಲ್ಲಿರುವ ಬಾಚಣಿಗೆಯಲ್ಲಿ ಕರೆಕ್ಟಾಗಿ ಬರ್ತದೆ. ನಾನು ಕೂಡ ಫಸ್ಟ್ ಟೈಮ್ ಮಾಡುವಾಗ ತುಂಬ ಟೈಪಲ್ಲಿ ಮಾಡಿ ನೋಡಿದೆ, ಸರಿಯಾಗಿ ಆಗ್ತಿರಲಿಲ್ಲ. ನಂತರ ಈ ಥರ ಮಾಡಿ ನೋಡಿದ ನಂತರ ಕರೆಕ್ಟಾಗಿ ಬಂದಿದೆ. ಆದ ಕಾರಣ ನಿಮ್ಮೊಂದಿಗೆ ನಾನು ಅದೇ ರೀತಿ ಮಾಡಿ ತೋರಿಸ್ತಾ ಇದ್ದೇನೆ. ಇದಕ್ಕೆ ಬೆಣ್ಣೆ ತುಪ್ಪ ಏನು ಹಾಕದಿದ್ರೂ ಕೂಡ ತುಂಬ ಟೇಸ್ಟ್ ಆಗ್ತದೆ. ತೆಂಗಿನ ಹಾಲಲ್ಲೇ ತುಂಬ ರುಚಿಯಾಗಿರ್ತದೆ. ನಾನು 3 ಟೈಪಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ನಿಮಗೆ ಯಾವ ರೀತಿಯಲ್ಲಿ ಮಾಡಲಿಕ್ಕೆ ಸುಲಭ ಆಗ್ತದೆ ಆ ರೀತಿಯಲ್ಲಿ ಅದನ್ನು ತಯಾರಿಸಬಹುದು. ನಿಮ್ಮಲ್ಲಿ ಇಂಥ ಗಾರ್ಪ್ ಇದೆ, ಇದರಲ್ಲಿ ಕೂಡ ಮಾಡಲಿಕ್ಕೆ ಆಗ್ತದೆ. ಮಾತ್ರ ಇದರಲ್ಲಿ ಸೈಜ್ ಸ್ವಲ್ಪ ಚಿಕ್ಕದಾಗ್ತದೆ. ಕೊನೆಗೆ ಅದರ ಸೈಡನ್ನು ಸ್ವಲ್ಪ ಒತ್ತಿ ಇಡಬೇಕಾಗ್ತದೆ, ಇಲ್ಲದಿದ್ದರೆ ಅದು ಓಪನ್ ಆಗ್ತದೆ. ಈ ಥರ ಸ್ವಲ್ಪ ಪ್ರೆಸ್ ಮಾಡಿದರೆ ಅದರಲ್ಲೇ ಲಾಕ್ ಆಗಿ ನಿಲ್ತದೆ. ಸಣ್ಣ ಸಣ್ಣ ಉಂಡೆಗಳನ್ನು ತೆಗೆದುಕೊಂಡು ಈ ಥರ ಮಾಡಿದರೆ ಸರಿ ಕರೆಕ್ಟಾಗಿ ಬರ್ತದೆ. ಇದು ಮಾಡಲಿಕ್ಕೆ ಸುಲಭ ಇದೆ, ಆದರೆ ಸ್ವಲ್ಪ ಹೊತ್ತು ಬೇಕಾಗುವುದು. ಇಂಥ ತಿಂಡಿಗಳು ಬೇಕರಿಯಲ್ಲಿ ಕೂಡ ತುಂಬ ಕಾಸ್ಟ್ಲಿ ಆಗಿದೆ. ಆದ ಕಾರಣ ನಮಗೆ ನಾವೇ ತಯಾರಿಸಿ ತಿನ್ನೋದ್ರಲ್ಲಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಅದನ್ನೆಲ್ಲ ಎಷ್ಟೋ ದಿನಗಳ ಮೊದಲು ಮಾಡಿರ್ತಾರೆ. ಆದ ಕಾರಣ ಫ್ರೆಶ್ ಆಗಿ ಮನೆಯಲ್ಲೇ ನಮಗೆ ತಯಾರಿಸಿ ತಿನ್ನಬಹುದು. 3ನೇ ಟೈಪಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ಇದರಲ್ಲಿ ಕೂಡ ಸುಲಭ ಆಗ್ತದೆ. ಇದು ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತದೆ. ಆದ ಕಾರಣ ಇದರಲ್ಲಿ ಸುಲಭ ಆಗ್ತದೆ. ಇಷ್ಟು ದೊಡ್ಡದ ಸೈಜಲ್ಲಿ ಕೂಡ ಇದನ್ನು ತಯಾರಿಸಬಹುದು.
ಹಿಟ್ಟು ಕರೆಕ್ಟಾಗಿದ್ದರೆ ಇದು ಬೇಗನೆ ಮಾಡಲಿಕ್ಕೆ ಸುಲಭ ಆಗೋದು. ಮೂರು ಕಪ್ ಮೈದಾದಲ್ಲಿ ಇಷ್ಟು ರೆಡಿಯಾಗಿದೆ. ಇದನ್ನು ನೆಕ್ಸ್ಟ್ ಫ್ರೈ ಮಾಡೋಣ. ನಾನು ಪಾಮ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೇನೆ. ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಈಗ ಬಿಸಿಯಾಗಿದೆ ಎಣ್ಣೆ. ಸರಿ ಬಿಸಿಯಾದ ನಂತರ ಹೈ ಫ್ಲೇಮಲ್ಲಿ ಇಡೋದು ಬೇಡ, ಸ್ವಲ್ಪ ಕಡಿಮೆ ಉರಿಯಲ್ಲೇ ಇದನ್ನು ಫ್ರೈ ಮಾಡೋದು. ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗನೆ ಅದು ಕಲರ್ ಚೇಂಜ್ ಆಗ್ತದೆ, ಒಳಗೆ ಬೇಯುವುದಿಲ್ಲ. ಆದ ಕಾರಣ ಸಾಧಾರಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡೋದು. ಇದರಲ್ಲಿ ಒಂದೇ ಒಂದು ಕೂಡ ಓಪನ್ ಆಗಲಿಲ್ಲ. ಕರೆಕ್ಟಾಗಿ ಮಾಡಿದರೆ ಕರೆಕ್ಟಾಗಿ ಬರ್ತದೆ, ಓಪನ್ ಆಗೋದಿಲ್ಲ. ಕೊನೆಗೆ ಅದರ ಮೂಲೆಯನ್ನು ಸ್ವಲ್ಪ ಪ್ರೆಸ್ ಮಾಡಿದರೆ ಈ ಥರ ಕರೆಕ್ಟಾಗಿ ಬರ್ತದೆ. ಹಾಕಿ ಸ್ವಲ್ಪ ಹೊತ್ತಿನ ನಂತರ ಈ ಥರ ಒಮ್ಮೆ ಸೌಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಈಗ ಇದರ ಕಲರ್ ಚೇಂಜ್ ಆಗ್ತಾ ಬಂತು. ಇನ್ನು ಇದನ್ನು ಈ ಗೋಲ್ಡನ್ ಕಲರ್ ಬರುವಾಗ ಅದನ್ನು ತೆಗೆಯುವುದು. ಒಳ್ಳೆ ಪರಿಮಳ ಬರ್ತಾ ಇದೆ. ತೆಂಗಿನ ಹಾಲಲ್ಲಿ ಮಾಡಿದಲ್ಲೋ, ಆದ ಕಾರಣ ಇನ್ನು ಉಳಿದನ್ನೆಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಒಳ್ಳೆ ಕಲರ್ ಕೂಡ ಬಂದಿದೆ. ಇದರ ಸೌಂಡು ಕೇಳುವಾಗಲೇ ಗೊತ್ತಾಗ್ತದೆ ಎಷ್ಟು ಕ್ರಿಸ್ಪಿಯಾಗಿದೆ ಎಂದು. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ ಕಾರಣ 3 ಸಲ ಹಾಕಬೇಕಾಯಿತು. ಇದು ಇವತ್ತು ಮಾಡಿ ಮರುದಿವಸ ನಾನು ಸಕ್ಕರೆ ಪಾಕವನ್ನು ಮಾಡಿ ಹಾಕ್ತಾ ಇದ್ದೇನೆ. 1 ಗ್ಲಾಸ್ ನೀರಿಗೆ 2 ಗ್ಲಾಸ್ ಸಕ್ಕರೆಯನ್ನು ಸೇರಿಸಿ ಪಾಕ ಮಾಡ್ತಾ ಇದ್ದೇನೆ ನಾನು. ಇದರಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಪಾಕ ಜಾಸ್ತಿ ಆದರೆ ಇನ್ನೊಮ್ಮೆ ಮಾಡುವಾಗ ಅದಕ್ಕೆ ಅದನ್ನು ಸ್ವಲ್ಪ ಬಿಸಿ ಮಾಡಿ ಸೇರಿಸಬಹುದು. ಇದಕ್ಕೆ ಪರಿಮಳಕ್ಕೆ 1 ಏಲಕ್ಕಿಯನ್ನು ಹಾಕ್ತಾ ಇದ್ದೇನೆ. 3 ಕಪ್ ಮೈದಕ್ಕೆ ಇದು ಸ್ವಲ್ಪ ಜಾಸ್ತಿ ಆಗ್ಬೋದು. ನಾನು ಮೊದಲು ಮಾಡಿಟ್ಟಂಥ ಸ್ವಲ್ಪ ಗಿಡ ಇದೆ ಬಾಕಿ, ಅದಕ್ಕೆ ನಾನು ಪಾಕವನ್ನು ಹಾಕಲಿಲ್ಲ. ಅದಕ್ಕೆ ಎಲ್ಲವನ್ನು ಒಟ್ಟಿಗೆ ಹಾಕ್ತಾ ಇದ್ದೇನೆ. ಆದ ಕಾರಣ ಸ್ವಲ್ಪ ಜಾಸ್ತಿ ಮಾಡಿದ್ದೇನೆ. ಈಗ ಸ್ವಲ್ಪ ದಪ್ಪ ಆಗಬೇಕು. ಕೈಯಲ್ಲಿ ಹಿಡಿಯುವಾಗ ನೂಲಿನ ಥರ ಬರಬೇಕು. ನೂಲೆಳೆ ಪಾಕ ಅಂತ ಹೇಳ್ತಾರೆ. ಆ ಥರ ಆಗುವಾಗ ಗ್ಯಾಸನ್ನು ಆಫ್ ಮಾಡೋದು. ಈಗ ಇದು ರೆಡಿಯಾಗಿದೆ. ಕೈಯಲ್ಲಿ ಹಿಡಿಯುವಾಗ ನೂಲಿನ ಥರ ಬರ್ತಾ ಇದೆ, ಕರೆಕ್ಟಾಗಿ ಆಗಿದೆ. ಇದನ್ನೀಗ ಆಫ್ ಮಾಡೋಣ. ಕೈಯಲ್ಲಿ ಹಿಡಿಯುವಾಗ ಈ ಥರ ನೂಲು ಬರ್ತದೆ, ಹಾಗಾದರೆ ಕರೆಕ್ಟ್ ಆಗಿದೆ ಅಂತ ಅರ್ಥ. ವಿಡಿಯೋ ಕರೆಕ್ಟ್ ಬರಲಿಲ್ಲ. ಈಗ ಗ್ಯಾಸ್ ಆಫ್ ಮಾಡೋಣ. ಇದು ಚೆನ್ನಾಗಿ ತಣಿದ ನಂತರವೇ ಪಾಕವನ್ನು ಇದಕ್ಕೆ ಸೇರಿಸುವುದು. ಇದು ನಾನು ನಿನ್ನೆ ಮಾಡಿಟ್ಟಂತಹ ಗಿಡಿಯೋ ಇದಕ್ಕೀಗ ಸೇರಿಸ್ತಾ ಇದ್ದೇನೆ. ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡೋದು. ಇವತ್ತು ಪಾಕವನ್ನು ಹಾಕಿ ನಾಳೆಗಾಗುವಾಗ ಇದು ಕರೆಕ್ಟಾಗಿರ್ತದೆ, ಸೆಟ್ ಆಗ್ತದೆ. ಒಂದು 4 ಗಂಟೆ ಕಳೆದ ನಂತರ ಈ ಥರ ಆಗುವುದು. ಇದನ್ನು ಕೈಯಲ್ಲಿ ಚೆನ್ನಾಗಿ ಬಿಡಿಸುವುದು. ಒಬ್ಬರು ಪಾಕವನ್ನು ಹಾಕುವಾಗ ಇನ್ನೊಬ್ಬರು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕರೆಕ್ಟಾಗಿ ಬರ್ತದೆ. ಮೂರನೇ ದಿನ ಈ ಥರ ಆಗಿದೆ. ನಮ್ಮ ಕ್ರಿಸ್ಮಸ್ ಕುಸ್ವಾರ್ ಒಳ್ಳೆ ಕ್ರಿಸ್ಪಿ ಆಗಿದೆ.
ಇದನ್ನು ಪ್ಯಾಕ್ ಮಾಡಿಟ್ರೆ ಎಷ್ಟು ಸಮಯದವರೆಗೂ ಹಾಳಾಗೋದಿಲ್ಲ. 4ನೇ ದಿನ ಇದನ್ನು ಪ್ಯಾಕ್ ಮಾಡಬಹುದು. ಈಗ ರೆಡಿಯಾಗಿದೆ ನೋಡಿ, ಈಗ ಕರೆಕ್ಟಾಗಿ ಬಂದಿದೆ. ನಾವು ಸೇಲ್ ಮಾಡುವಾಗ 200 ಗ್ರಾಮ್ಸನ್ನ ಪ್ಯಾಕ್ ಮಾಡಿ ಸೀಲ್ ಹಾಕಿ ಇದೇ ರೀತಿ ಸೇಲ್ ಮಾಡೋದು. ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಇಂದಿನ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ. ಬಾಯ್.